ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳು ಕೇಂದ್ರವಾಗಿ ಪರಿವರ್ತನೆಯಾಗಬೇಕಾದ್ರೆ ಸಮಾಜಮುಖಿ ಕಾರ್ಯಕ್ರಮವನ್ನು ಎಚ್ಚೆತ್ತು ನಡೆಯಬೇಕು ಅಂತ ಸಿದ್ದರಾಮೇಶ್ವರ ಮಠದ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಬಸವ ಜಯಂತಿ ಪ್ರಯುಕ್ತವಾಗಿ ಶ್ರೀ ಇಂದು ಮಗ್ಗಿ ಬಸವೇಶ್ವರ ಜಾತ್ರಾ ಅಂಗವಾಗಿ ಉಚಿತವಾಗಿ 13 ಜೋಡಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮಾತನಾಡಿದರು. ಸಾಮೂಹಿಕ ಯೋಗ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಬದುಕು ಕಂಡುಕೊಳ್ಳುವುದರ ಜೊತೆಗೆ ಪರಸ್ಪರ ಪ್ರೀತಿ, ವಿಶ್ವಾಸವನ್ನ ಅರ್ಜಿಸುತ್ತೆ. ಅಂದಾಗ ಮಾತ್ರ ಜೀವನ ಸುಖ, ಶಾಂತಿ, ನೆಮ್ಮದಿ ಕಾಣಲು ಸಾಧ್ಯ. ಯಲಬುರ್ಗಾ ಪಟ್ಟಣ ಶ್ರೀ ಮುರುಡಿ ಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯಗಳು ಮಾತನಾಡಿ, ಇಂದಿನ ದಿನಮಾನಗಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಮದುವೆ ಕಬ್ಬಿಣದ ಕಡಲೆ ಇದ್ದಂತೆ. ಉಳ್ಳವರು ಸಾಮೂಹಿಕ ವಿವಾಹದಂತಹ ಸತ್ಕಾರ್ಯಕ್ಕೆ ಮುಂದಾಗಿ ಬಡವ ಶ್ರೀಮಂತ ಮೇಲು ಕೀಳು ಎನ್ನದೆ ಎಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯೊಂದಿಗೆ ನಡೆಸುವ ಎಲ್ಲ ಸತ್ಕಾರ್ಯಗಳಿಗೆ ಜಯ ಖಂಡಿತ. ಇಂತಹ ಸಾಮಾಜಿಕ ಕಳಕಳಿಯಿಂದ ನಡೆಯುವ ಧರ್ಮ ಕಾರ್ಯಗಳ ಭಗವಂತನಿಗೆ ಇಷ್ಟ, ಜೊತೆಗೆ ಸಮಾಜವನ್ನ ಈಗಲೂ ಕೂಡ ಕಾಡುತ್ತಿರುವ ವರದಕ್ಷಿಣೆ ನಿರ್ಮೂಲನೆ ಎಲ್ಲರೂ ಕೂಡ ಸಂಕಲ್ಪ ತೊಡಬೇಕು ಎಂದರು. ಸಮಾಜದಲ್ಲಿ ಆರ್ಥಿಕ ಅವರಿಂದ ಬರುತ್ತಿರುವ ಹಿತ ಕಾಯಲು ಹಾಗೂ ನೆಮ್ಮದಿ ಜೀವನ ನಡೆಸಲು ಸಾಮೂಹಿಕಗಳು ಹೆಚ್ಚಾಗಿ ನಡೆಯಬೇಕು ಎಂದರು. ಜಾತ್ರಾ ಮಹೋತ್ಸವದ ಸಾಮೂಹಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಬಡವರಿಗೆ ಬಹಳ ಅನುಕೂಲವಾದ ಸಾಮಗ್ರಿಯನ್ನ ಜಾತ್ರಾ ಮಹೋತ್ಸವ ನಡೆಸಿರುವ ಸಂತೋಷ ವಿಷಯ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಬಡವರಿದ್ರು ಮತ್ತೆ ಎಲ್ಲ ಅನುಕೂಲ ಇದ್ರು ಮಾಡ್ಕೊಂಡು ಬಹಳ ಬಂದಿರ್ತವಾದ ಎಲ್ಲ ಸಾಮಗ್ರಿಗಳ ಎಲ್ಲಾ ಜನರಿಗೆ ಊರ ಜನರಿಗೆ ದಕ್ಷತೆ ಹಾಕ್ತಾರೆ ಅಂತ ವಿಶೇಷ ಸಂದರ್ಭ ಯಾರಿಗೂ ಸಿಗಲ್ಲ. ಸಂದರ್ಭದಲ್ಲಿ ಎಲ್ಲರಿಗೆ ಕ್ಷತಾರೋಪಣೆ ಆಗಿ ಬಹಳ ಸಂತೋಷ ವಿಷಯ. ಎಲ್ಲರೂ ಸಮೃದ್ಧಿ ಸದ್ಗುಣದಿಂದ ನಡೆಯಿರಿ ಮತ್ತು ಒಂದೇ ಎರಡೇ ಮಕ್ಕಳು ನಡೆಯುವಂತ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಮ್ಮ ವಿನಂತಿ. ಇದೇ ಸಂದರ್ಭದಲ್ಲಿ ಅಂಬರಪ್ಪ ಕಲಬುರ್ಗಿ, ಸುರೇಶ್ ಗೌಡ, ಶಿವನಗೌಡ, ಅಂದನಗೌಡ, ಉಳ್ಳಾಗಡ್ಡಿ, ಈರಣ್ಣ, ಹುಬ್ಬಳ್ಳಿ, ದೇವಪ್ಪ, ವಾಲ್ಮೀಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ, ಬಸವಲಿಂಗಪ್ಪ ಕೊತ್ತಲ್, ಅಂಬರೀಶ್ ಹುಬ್ಬಳ್ಳಿ, ಮಲ್ಲೇಶ್ ಗೌಡ ಪಾಟೀಲ್, ದಾನಗೌಡ ತೊಂಡಿಹಾಳ್, ಷಣ್ಮುಖಪ್ಪ ರಾಂಪುರ್, ಬಸವರಾಜ್ ಅಧಿಕಾರಿ ಇನ್ನೂ ಹಲವರು ಭಾಗಿಯಾಗಿದ್ರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.